ಭಾವ ಏನು ಮಾತಾಡೋಕೆ ಬಂದೆ? ಸಂಧಾನ ಮಾಡಕ್ಕೆ ಬಂದಿದ್ಯಾ? ಜೀವನದಲ್ಲಿ ನಮಗೂ ನೆಮ್ಮದಿ ಬೇಕು ಅಂತ ನಿಮ್ಮ ಸಂಬಂಧ ಬೆಳೆಸಿದ್ವಿ. ಆದರೆ ನಮಗೆ ಸಿಕ್ಕಿದ್ದೇನು? ಬರೀ ನೋವು, ಹಿಂಸೆ, ಅವಮಾನ. ಅಷ್ಟಕ್ಕೆ ಸುಮ್ಮನಾಗ್ಬೋದು, ಆದರೆ ಪ್ರಾಣನೇ ತೆಗೆಯಕ್ಕೆ ಬಂದರೆ ನಾವು ಸುಮ್ಮನೆ ಇರಬೇಕಾ? ನಮ್ಮ ಕಡೆಯಿಂದ ತಪ್ಪಿದೆ ಅಮ್ಮ, ನಮ್ ತಪ್ಪಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ತಪ್ಪು ಯಾರಿಂದ ಅಂತ ಗೊತ್ತು ಮಾಡ್ಕೋಬೇಕಲ್ವಾ? ಯಾರ್ದು ತಪ್ಪು ಯಾರ್ದು ಸರಿ ಅಂತ ಕೂರ್ತು ಚರ್ಚೆ ಮಾಡೋಕ್ಕಾಗಲ್ಲ. ನೀವೆಲ್ಲರೂ ಒಂದೇ, ಯಾರೂ ಬೇರೆ ಬೇರೆ ಅಲ್ಲ. ಬಾಬಾ ಪ್ಲೀಸ್. ಭಾವನೇನೆ ಕೇಳ್ತೀಯಾ? ಅವನಿಗೂ ಅವನ ಪ್ರಾಣದ ಮೇಲೆ ಆಸೆ ಇದೆ. ಹೌದು ಮಧುರ, ನಾನು ಹೇಳೋದು ಅದೇ. ನೀನೇ ನೋಡ್ತಿದ್ಯಲ್ವಾ ಮಧುರ, ಇವ್ರು ಟಾರ್ಚರ್ ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ ಅಂತ. ಇದೇ ಮುಂದುವರಿತಿದ್ರೆ ನಾನು ಹೇಗೆ ಸಂಸಾರ ಮಾಡಲಿ ಹೇಳು? ಅವಳು ಏನ್ ಮಾಡಿದಾಳು ಗೊತ್ತಾ? ಗುರುಗಳು ಕೈ ಮುರಿದಿದ್ದಾಳೆ. ಇಲ್ಲ ರೀ, ಇಲ್ಲ, ನಾನು ಕೆಲಸ ಮಾಡಿಲ್ಲ. ನೀನ್ ಮಾಡಿದ್ರೆ ಬೇರೆ ಯಾರು ಮಾಡ್ತಾರೆ? ಇಡೀ ಊರಿಗೆ ಗೊತ್ತು ನೀನ್ ಮಾಡಿರೋದು ಅಂತ. ಗುರುಗಳು ಸ್ವಾಮಿಗಳ ಅಪ್ರಾವತಾರ ಅಂತ ಹೇಳ್ತಾರೆ. ಅಂಥವ್ರನ್ನ ದೇವಸ್ಥಾನದಿಂದ ಹೊರಗೆ ಕರೆಸಿ ಅವ್ರ ಕೈ ಮುರಿದು ಈಗ ಏನೋ ಗೊತ್ತಿಲ್ಲದೆ ಇರೋಳ್ ತರ ನಾಟಕ ಆಡ್ತಾ ಇದೆಯಾ? ಅಂತ ಗುರುಗಳನ್ನೇ ಬಿಡದೆ ಇರೋ ನೀನು ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ತೀಯಾ? ಮಧುರ, ನೀನು ಅವಳ ಮಾತು ನಂಬೇಡ, ಅವಳ ಪರವಾಗಿ ಮಾತಾಡ್ಬೇಡ. ಇಲ್ಲಿ ನಿಂತಿರೋದು ಮೇಘ್ನ ಅಲ್ಲ, ಮಧುವಂತಿ. ಇಲ್ಲ ರೀ, ನಾನು ಮೇಘನನೇ, ನಾನು ನಿಮ್ಮ ಹೆಂಡತಿ ಮೇಘನನೇ, ಮಧುವಂತಿ ಅಲ್ಲ. ಮುಚ್ಚೆ ಬಾಯಿ. ನನಗೇನು ಇನ್ಮೇಲೆ ನಂಬಿಕೆನೇ ಹೊರಟೋಗಿದೆ. ಪೂಜೆ ಮಾಡಬಾರ್ದು ಅಂತ ಗುರುಗಳ ಕೈ ಮುರಿದು ಬಂದೆ. ಪೂಜೆ ಕೂರಬಾರ್ದು ಅಂತ ನನ್ನ ಮಗನಿಗೆ ಗತಿ ಕಾಣಿಸ್ತೀನಿ ಅಂತ ಹೆದರಿಸ್ತೀಯ ನೀನು? ಗುರುಗಳೇ ಹೇಳಿದ್ರು 5 ಗಂಟೆಗೆ ನನ್ಗೊಂದು ಗತಿ ಕಾಣಿಸ್ತಿ ಅಂತ. ಅಲ್ಲಿ ಹೇಳ್ದೆ ಅಂತೆ. ಇಲ್ಲ ರೀ, ನನ್ನ ನಂಬಿ ನಾನು ದೇವಸ್ಥಾನಕ್ಕೆ ಹೋಗೇ ಇಲ್ಲ. ನೀನ್ ಹೋಗ್ದೆ, ಗುರುಗಳ ಕೈ ಹೇಗೆ ಮುರಿತೋ? ಇನ್ನು ಹೆಚ್ಚು ಮಾತಾಡೋ ಸಹನೆ ನಮಗಿಲ್ಲ. ನಿಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾ ಇರೋ. ಪ್ಲೀಸ್ ರೀ, ನಾನೇನು ತಪ್ಪು ಮಾಡಿಲ್ಲ. ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ ಪ್ಲೀಸ್ ರೀ. ನಾನು ನಿರಪರಾಧಿ, ನನ್ನ ದಯವಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಡಿ. ನನಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ.
ಪ್ಲೀಸ್ ರೀ, ನೀವು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತೀನಿ. ಇಲ್ಲಿಂದ ಮಾತ್ರ ಕಳಿಸ್ಬೇಡಿ ಅಮ್ಮ. ನಾನು ನಿಮ್ಮ ಸೊಸೆ ಅಲ್ಲಮ್ಮ, ನಿಮ್ಮ ಮಗಳು. ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ದಯವಿಟ್ಟು ನನ್ನ ಇಲ್ಲಿಂದ ಕಳಿಸ್ಬೇಡಿ ಅಮ್ಮ. ನಾನು ಎಲ್ಲಿಗೂ ಹೋಗಲ್ಲ. ಮೇಲೆ ಕೋಪ ಮಾಡಿಕೊಂಡು ನಿನಗೂ ಏನಾದರೂ ಮಾಡ್ಬೋದು. ನೀನು ನಮ್ಮ ಜೊತೆಲಿ ಬಂದ್ಬಿಡು. ಹೌದು ಮಧುರ, ನೀನು ನಮ್ಮ ಜೊತೆ ಬಂದ್ಬಿಡು. ಹೌದಮ್ಮ, ನಿಮ್ಮ ಅಕ್ಕಂಗೆ ನಾನು ಹೆದರ್ಕೊಳ್ಳಂಗ ಹೋಗಿದೆ. ಬನ್ನಿ, ನಾ ಬೇಗ ಹೊರಡೋಣ. ಬನ್ನಿ. ಏನಾಯ್ತು ವಿಕ್ರಮ್? ಅಮ್ಮ, ಕಾರ್ ಕೀನೇ ಕಾಣಿಸ್ತಾ ಇಲ್ಲ. ಪಾಪಿಗಳನ್ನ ಬೆಳೆಸಿ ನಿಮ್ ಜೀವನ ನೀವೇ ಹಾಳು ಮಾಡ್ಕೋತಿದ್ರ. ನನ್ ತಂಗಿದ್ದಿರ್ ಜೀವನ ಹಾಳಾಗ್ಬಾರ್ದು ಅಂತ ನಾನ್ ಕಷ್ಟಪಡ್ತಿದ್ದೀನಿ. ತೆಗಿ ಬಾಗ್ಲು, ಬಾಗಿಲು ತೆಗಿ. ಈ ಟೈಮಿಗೆ ಹೀಗಾಗ್ಬೇಕಾ? ಏನ್ ಗ್ರಹಚಾರನೋ ಏನೋ. ಅಮ್ಮ, ಒಳಗಿರ್ಬೇಕು, ನಾನು ಹೋಗಿ ತೊಗೊಂಬರ್ತೀನಿ. ವಿಕ್ರಮ್, ನೀನು ಹೋಗೋದು ಬೇಡ ಕಣೋ, ನಾನು ಹೋಗಿ ತಗೊಂಡ್ ಬರ್ತೀನಿ. ಕೀ ಎಲ್ಲಿದೆ ಅಂತ ಹೇಳು. ಅಮ್ಮ, ಏನು ಆಗಲ್ಲ, ಹೇಗಿದ್ರು ಮೇನ್ ಕೂಡಾಕಿದೀವಿ. ನಾನು ಹೋಗಿ ತೊಗೊಂಬರ್ತೀನಿ, ಇಲ್ಲೇ ಇರು. ಹುಷಾರು ಕಣೋ, ಬೇಗ ಬಂದ್ಬಿಡು. ಅಮ್ಮ, ಟೆನ್ಷನ್ ಮಾಡ್ಕೋಬೇಡಿ. ದೇವ್ರಿದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ಕಣ್ಗಳಿಗೆ ಬಟ್ಟೆ ಕಟ್ಟಿ ಬೆಂಕಿಗೆ ತಳ್ತಿದ್ದಾನ ಅವನು. ತಾವ್ ಮಾಡ್ಕೊಳ್ಳಿ, ಯಾರು ಸಹಾಯ ಮಾಡಬೇಡಿ. ನಾನು ಅವನಿಗೆ ಬುದ್ಧಿ ಕಲಿಸ್ಬೇಕು. ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಕೋಬೇಕು. ಅದೇ ಭರವಸೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಕಡೆ. ನಿನಗಿರೋ ಒಳ್ಳೆ ಬುದ್ಧಿ ನಿಮ್ಮ ಅಕ್ಕನಿಲ್ದೆ ಹೋಯ್ತು. ಮೇಘನಾಳಿಂದ ನನ್ನ ಮಗ ಇಷ್ಟು ಕಷ್ಟಪಡ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಕಣೆ. ನಮ್ಮ ಕುಟುಂಬದ ಮುಗ್ಧತೆ ಜೊತೆ ಆಟ ಆಡ್ತಿದ್ದಾನೆ ಆ ಪಾಪಿ. ಎಷ್ಟು ಕೆಟ್ಟವನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾಳೆ ಎಲ್ಲ ಸತ್ಯನೂ ಹೊರಗೆ ತರ್ತೀನಿ. ಇಡೀ ಪ್ರಪಂಚಕ್ಕೆ ಅವನು ಎಷ್ಟು ಕೆಟ್ಟವನು ಅಂತ ಗೊತ್ತಾಗ್ಬೇಕು. ತೆಗೆ ಬಾಗ್ಲು, ಬಾಗಿಲು ತೆಗೆ. ತಪ್ಪೆಲ್ಲ ನಮ್ದೇ ಅಮ್ಮ. ಅಕ್ಕ ಹೀಗೆ ಅಂತ ಗೊತ್ತಿಲ್ಲದೆ ನಾವು ಭಾವನ್ ಕೊಟ್ಟು ಮದುವೆ ಮಾಡಿಸ್ಬಿಟ್ರಿ. ನಮ್ಮನ್ನು ಕ್ಷಮಿಸ್ಬಿಡಿ. ಹೆಣ್ಣು ಹೆತ್ತೋರ್ ಕಷ್ಟ ನನಗೆ ಅರ್ಥ ಆಗುತ್ತೆ ಕಡೆ. ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗಳಿಗೆ ಒಳ್ಳೆ ಗಂಡು ಸಿಗ್ಲಿ ಅಂತ ಆಸೆ ಪಡ್ತಾರೆ. ಆದರೆ ಒಳ್ಳೆ ಗಂಡು ಸಿಕ್ಕಾಗ ಅವರನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗೋದು ಹೆಣ್ಣಿನ ಕರ್ತವ್ಯ ಅಲ್ವೇನೆ. ಅಮ್ಮ, ಬನ್ನಿ ಹೋಗೋಣ. ಅಮ್ಮ, ಮತ್ತೆ ಯಾಕ ಮಾಡ್ತಾ ಇದ್ಯಾ? ಏನಿಲ್ಲ ಕಣ, ಸಮಾಧಾನ ಮಾಡ್ಕೋ, ನನಗೇನು ಆಗಲ್ಲ. ಏನಾಗುತ್ತೋ ಏನೋ ಅನ್ನೋ ಭಯದಲ್ಲಿ ತಾನೇ ನಾವು ಬದುಕ್ತಾ ಇದ್ದೀವಿ ಈಗ. ಪ್ಲೀಸ್ ಆಡ್ಬೇಡಮ್ಮ, ಇನ್ನೊಂದೇ ದಿವಸ ಕಷ್ಟ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬಾ ಹೋಗೋಣ. ಗುರುಗಳೇ, ವಿಕ್ರಮ್ ಸಿಂಹ ಸಾಹೇಬರು ಮತ್ತು ಜಯಮ್ಮವರು ದೇವಸ್ಥಾನಕ್ಕೆ ಹೊರಟಿದಾರಂತೆ. ಅವರು ತುಂಬ ಅಪಾಯದಲ್ಲಿದ್ದಾರಂತೆ. ಮಧುವಂತಿ ಕಾಟ ಜಾಸ್ತಿಯಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರು ಕೊಟ್ಟಿದ್ದ ಗಡುವು ಮುಗಿತಾ ಬಂತು. ಮಧುವಂತಿನ ಮನೆಯಲ್ಲಿ ಕೂಡಾಕ್ ಬಂದಿದ್ದಾರೆ. ಅವಳ ಕೂಡಾಕೋದಿಲ್ಲ. ಅವರು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ರೆ ಅವಳಿಂದ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಅವರು ದೇವಸ್ಥಾನ ಪ್ರವೇಶ ಮಾಡೋವರೆಗೂ ಸ್ವಲ್ಪ ಅಪಾಯದಲ್ಲಿರ್ತಾರೆ.
ಒಂದು ಸರ್ತಿ ಅವರು ದೇವಸ್ಥಾನ ಪ್ರವೇಶ ಮಾಡಿದ್ರೆ ಮಧುವಂತಿ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ. ಮಹಾಮಂಡಲದ ಸಾಮಗ್ರಿಗಳೆಲ್ಲ ಬಂದಿದೆಯಾ? ಬಂದಿದೆ ಗುರುಗಳೇ. ನಾಳೆ ಮುಂಜಾನೆ ಎಲ್ಲ ಸಿದ್ಧತೆಗಳು ಆಗಬೇಕು. ಸರಿ ಗುರುಗಳೇ. ನಿಧಾನ. ಹಲೋ, ಹಲೋ ಮಧುರಾ, ಎಲ್ಲಿದ್ದೀರಾ? ದೇವಸ್ಥಾನದ ಕಡೆ ಹೊರಟಿದ್ವಿ. ಅದಕ್ಕೆ ಏನಾದರೂ ನಿಮ್ಮನ್ನು ಜಾಯ್ನ್ ಆದ್ರಾ? ಇಲ್ಲ, ಅವಳು ಮನಿದ್ದಾಳೆ. ಗಲಾಟೆ ಮಾಡ್ತಿದ್ಲನ್ನು ಕೂಡ ಬಂದಿದ್ದೀನಿ. ಅಯ್ಯೋ, ನಾನು ಅದಕ್ಕೆ ದೇವಸ್ಥಾನದ ಕಡೆ ಕರ್ಕೊಂಡ್ ಬರ್ತಾ ಇದ್ದೆ. ಯಾಕೆ ಕರ್ಕೊಂಬಂದಿ ಅವಳನ್ನ? ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ಗಾಡಿ ಯಾಕೆ ಇಲ್ಲಿ ನಿಲ್ಸಿದ್ದೀರಾ? ಕಾರ್ ಕೆಟ್ಟೋಯ್ತು. ಅಯ್ಯೋ, ನಾನು ಅದಕ್ಕೆ ನಿಮ್ಮ ಗಾಡಿ ನೋಡಿ ನಿಲ್ಲಿಸಿ ನಾನು ನಿಮ್ಮನ್ನು ಹುಡುಕ್ತಾ ಇದ್ದೆ. ಹುಡುಕ್ಬಿಡಿ ಕಡೆ ತಿರುಗೋ ಅಷ್ಟರಲ್ಲಿ ಅದಕ್ಕೆ ಕಾಣ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಹೇಳೋದು, ದೊಡ್ಡಸ್ಗೆ ತೋರಿಸ್ಬೇಡಿ, ವಿಷಯ ಗೊತ್ತಿಲ್ಲದೆ ಅಂತ. ಅಯ್ಯೋ, ನನಗೆ ಆಮೇಲೆ ಬೈರಿ ನೀವು. ಅದಕ್ಕೆ ಅಕಸ್ಮಾತ್ ನಿಮ್ಮನ್ನು ಏನಾದ್ರು ಜಾಯ್ನ್ ಆದರೆ ನನಗೆ ಫೋನ್ ಮಾಡಿ ಮೊದಲು. ಸರಿ ಆಯ್ತು. ಓಕೆ. ಅಮ್ಮ, ಅಕ್ಕ ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದಾಳೆ. ನೋಡಿ, ನೀವು ನಿಧಾನಕ್ಕೆ ಬರ್ತೀರಿ, ನಾನು ಹೋಗಿ ಹುಡುಕ್ತಿರ್ತೀನಿ. ಹಾ, ಪ್ಲೀಸ್ ನನ್ನ ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು ಪ್ಲೀಸ್. ನನ್ನೆಲ್ಲರೂ ಬದುಕೋತೀರಿ ಪ್ಲೀಸ್, ನನಗೇನು ಮಾಡಬೇಡ. ಬಿಡ್ಬೇಕಾ? ಇಷ್ಟು ದಿನ ಸುಮ್ಮನೆ ಬಿಟ್ಟಿದ್ದಕ್ಕೆ ನೀನ್ ಸುಧಾರಿಸ್ಲಿಲ್ಲ. ಇವತ್ತು ನಿನಗೆ ಬುದ್ಧಿ ಕಲಿಸ್ತಾ ಬಿಡಲ್ಲ. ಕಬಡ್ಡಿ ಹಳಸಿಂಗಾಚಾರ್ಯ, ಗುರುಗಳೇ, ವಿಕ್ರಮ್ ಅವ್ರಿಗೇನೋ ಅನಾಹುತ ಆಗಿದೆ. ನಾವು ಈಗಲೇ ಅವ್ರನ್ನ ನೋಡಬೇಕು. ಏನಾಗಿದೆ ಗುರುಗಳೇ? ಏನಾಗಿದೆ ಅನ್ನೋದು ಅಸ್ಪಷ್ಟ, ಆದರೆ ಏನೋ ಆಗಿರೋದಂತೂ ಸತ್ಯ. ನಡೀರಿ.
ವಿಕ್ರಮ್ ಸಿಂಹ ಅವರಿಲ್ಲಿ? ವಿಕ್ರಮ್ ಇಲ್ಲಿಗೆ ಬಂದಿಲ್ವಾ? ಇಲ್ಲಮ್ಮ, ಅವರಿನ್ನೂ ಬಂದಿಲ್ಲ. ಮತ್ತೆ ಎಲ್ಲಿಗೆ ಹೋದ ಅವನು? ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೊರಟಿದ್ದಲ್ಲ. ಅವ್ರಿಗೇನೋ ಅನಾಹುತ ಆಗಿದೆ ಅಂತ ಅನ್ನಿಸ್ತಾ ಇದೆ. ಕಣ್ಬಿಡಿ ಅಮ್ಮ. ಅಮ್ಮ ಗುರುಗಳೇ, ನನ್ನ ಮಗನಿಗೆ ಏನಾಗಿದೆ ಗುರುಗಳೇ? ಗಾಬರಿ ಪಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಗುರುಗಳೇ, ಅವನಿಗೆ ಏನೋ ಆಗಿದೆ ಅಂತ ನನಗೆ ಅನಿಸ್ತಿದೆ. ತುಂಬಾ ಹೊತ್ತಿನ ಹಿಂದೆ ಅವ್ನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೊರಟಿದ್ದ ಗುರುಗಳೇ. ಅವನು ಇನ್ನೂ ಬಂದಿಲ್ಲ ಅಂದ್ರೆ ಏನು ಅರ್ಥ ಹೇಳಿ? ಆ ಮಧುವಂತಿ ಏನೋ ಮಾಡ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರು ಹೊರಟು ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆಯ್ತು ಗುರುಗಳೇ. ಎಲ್ಲಿಂದ ಹೊರಟು ಅಂತ ಜ್ಞಾಪಕ ಇದೆಯಾ? ಗೊತ್ತಿದೆ ಗುರುಗಳೇ, ಕಾಡ್ ಹಾದಿಲಿ ಹೊರಟರು. ಹಾಗಾದರೆ ಅದೇ ದಾರಿಲಿ ಹೋಗಿ ಹುಡುಕಿ. ನಾವು ಹೋಗಿ ಹುಡ್ಕೊಂಡ್ಬರ್ತೀವಿ. ದೇವರಿದಾನಮ್ಮ. ಅಳಬೇಡಿ, ಸ್ವಾಮಿ ಒಳ್ಳೇದು ಮಾಡ್ತಾನೆ. ನೀನೊಬ್ಬ ಕೊಲೆಗಾರ. ಮಧುವಂತಿನ ಕೊಂದಿದ್ದು ನೀನೇ ತಾನ? ಮಧುವಂತಿನ ಕೊಂದಿದ್ದು ನೀನೇ ತಾನ? ನಿನಗೆ ಕೋಳ ಹಾಕಿಸ್ತೀನಿ ವಿಕ್ರಮ್ ಸಿಂಹ. ಕಟ್ಕಟ್ಟಲ್ಲಿ ನಿಲ್ಲಿಸ್ತೀನಿ ನಿನ್ನ, ಕಟ್ಕಟ್ಟಲ್ಲಿ ನಿಲ್ಲಿಸ್ತೀನಿ.
ಭಾವ. ಯಾಕೆ ಭಾವ ಇಷ್ಟೊಂದು ಟೆನ್ಷನ್ ಇದ್ದೀರಾ? ಆ ಮಧುವಂತಿ ಕಟ ಜಾಸ್ತಿ ಆಯ್ತಾ? ನಿಮ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅವಳನ್ನ ನಾನೇ ಸಾಯಿಸ್ಬಿಡ್ತಿದ್ದೆ. ಇಷ್ಟು ಟಾರ್ಚರ್ನ ತಡ್ಕೊಂಡು ತಾಳ್ಮೆಯಿಂದ ಇರೋದಕ್ಕಾಗಲ್ಲ ಭಾವ. ನಿಮ್ ಸಂಕಟ ಏನು ಅಂತ ನನಗೂ ಅರ್ಥ ಆಗುತ್ತೆ. ಅಳಬೇಡಿ ಬಾವ. ನನ್ನಿಂದ ಇದನ್ನೆಲ್ಲ ನೋಡೋಕ್ಕಾಗಲ್ಲ. ಮೇಘನ ಅಕ್ಕನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಅವಳು ನಿನ್ನ ಜೀವನದಲ್ಲಿ ಇಲ್ಲ ಅಂದರೆ ನೀವು ತುಂಬಾ ಚೆನ್ನಾಗಿರ್ತೀರ. ಅವಳು ಬದುಕಿರೋದಕ್ಕಿಂತ ಸಾಯೋದೇ ಒಳ್ಳೇದು. ತಂಗಿಯಾಗಿ ನಾನೇ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಆಶ್ಚರ್ಯ ಆಗ್ಬೋದು. ಆದರೆ ಗಂಡಂಗೆ ನೆಮ್ಮದಿ ಕೊಡ್ದಿರೋ ಹೆಂಡತಿ ಇದ್ರಷ್ಟು ಬಿಟ್ರಷ್ಟು. ನೀವು ಅವಳ ಬಗ್ಗೆ ಯೋಚನೆ ಮಾಡಿದ್ರೆ ಮೊದಲು ಬಿಟ್ಬಿಡಿ ಬಾಬಾ. ನಿಮ್ಮ ದುಃಖಕ್ಕೆ ಕೊನೆವರೆಗೂ ನಾನು ನಿಮ್ಮ ಜೊತೆಲಿರ್ತೀನಿ. ಯೋಚನೆ ಮಾಡಕ್ಕೆ ಹೋಗಬೇಡಿ. ಮಹಾಮಂಡಲದಿಂದ ಮಧುವಂತಿ ಉಚ್ಚಾಟನೆ ಆದರೆ ವಿಕ್ರಮ್ ಮೇಘನ ಒಂದಾಗಬೇಕು. ಆ ಮೂದೇವಿ ಜೊತೆ ಯಾರಿರ್ತಾರೆ? ಮಧುವಂತಿ. ಮಹಾಮಂಡಲ
ಹುಚ್ಚಾಟನೇ. ಮೇಘನಾ ಮಟಾಶ್. ವಿಜಯ್ ಮಟಾಶ್. ಉಳಿಯೋದು ವಿಕ್ರಮ್ ಮಧುರ. ಹ್ಯಾಪಿ ಲೈಫ್. ಅದಕ್ಕೂ ಮೊದಲು ನಿಮ್ಮ ಹತ್ರ ಇರೋ ಸಾಕ್ಷಿಗಳ ಬಗ್ಗೆ ನನಗೊಂದು ಹೇಳಿಕೆ ಕೊಟ್ಬಿಡಿ. ಸುಮಾರು 10 ವರ್ಷಗಳ ಹಿಂದೆ 2006ರಲ್ಲಿ ನನಗೊಬ್ಳು ಫ್ರೆಂಡ್ ಇದ್ಲು. ಅವಳ ಹೆಸರು ಪ್ರಿಯಾ ಶಣೆ ಅಂತ. ಅವಳಿಗೆ ನನ್ನ ವಿಕ್ರಮ್ ಬಗ್ಗೆ ಎಲ್ಲ ಗೊತ್ತಿತ್ತು. ನಾನು ಅವನು ಪ್ರೀತಿಸ್ತಾ ಇದ್ದ ವಿಷಯನೂ ಗೊತ್ತಿತ್ತು. ನಾನು ಅವನು ಕ್ಲೋಸ್ ಆಗಿರುವಾಗಲೂ ಅವಳು ನನ್ನ ಜೊತೆ ಇದ್ಲು. ನಾವಿಬ್ರು ಜಗಳ ಆಡಿದಾಗ, ನಮ್ಮಿಬ್ರ ಮಧ್ಯೆ ಮನಸ್ತಾಪ ಆದಾಗಲೂ ಅವಳು ನಮ್ಮ ಜೊತೆ ಇದ್ಲು. ಹಾಗೆ ನಾವು ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ವಿ. ಯಾವ ಸ್ಟುಡಿಯೋ? ಅದು ನಂಬರ್ 15, 2ನೇ ಮುಖ್ಯ ರಸ್ತೆ, ಬನಶಂಕರಿ, ಕಲಾಕಾರ ಸ್ಟುಡಿಯೋ. ಆಮೇಲೆ ಆ ಕಾಲೇಜ್ ಸೆಕ್ಯೂರಿಟಿ. ನಾಳೆ 11 ಗಂಟೆಗೆ ಭೂತಯಜ್ಞ ಮಹಾಮಂಡಲ. ಅಲ್ಲಿವರೆಗೂ ಮೇಘನ ಎಲ್ಲೂ ಹೋಗಬಾರ್ದು. ಹುಷಾರಾಗಿ ನೋಡ್ಕೊಳ್ಳಿ. ತುಂಬ ಹುಷಾರಾಗಿರಬೇಕು. ಸ್ವಲ್ಪ ಯಾಮಾರಿದ್ರು ಮೇಘನನ್ನ ಮಧುವಂತಿ ತುಂಬ ದೂರ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಒಂದು ಸಾರಿ ಅವಳು ದೂರ ಹೋದರೆ ವಾಪಸ್ ಕರ್ಕೊಂಬರೋದು ಕಷ್ಟ ಆಗತ್ತೆ. ನಾಳೆ ಅಷ್ಟಮಿ. ದುಷ್ಟ ಶಕ್ತಿಗಳನ್ನ ದಮನ ಮಾಡೋದಕ್ಕೆ ಹೇಳಿ ಮಾಡಿಸಿದ ದಿನ. ಒಂದು ಸರಿ ನಾವು ಅವಳನ್ನ ಮಂಡಲಕ್ಕೆ ಕರ್ಕೊಂಬಂದು ಕೂಡಿಸಿದ್ರೆ ಗೆದ್ವಿ. ನೆನಪಿರಲಿ, ನಾಳೆ ಬೆಳಿಗ್ಗೆ 11 ಗಂಟೆ. ಸ್ವಲ್ಪ ಯಾಮಾರಿದ್ರು ಮೇಘನೆಲ್ಲ ಮಧುವಂತಿ ತುಂಬ ದೂರ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ನಿಮ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅವಳನ್ನ ನಾನೇ ಸಾಯಿಸ್ಬಿಡ್ತಿದ್ದೆ.